ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ LLBನ ಹೆಂಗೆ ತೊಗೊಳ್ಳೋದು ಅಂತ ತುಂಬ ಜನ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಫುಲ್ ವಾಚ್. ಲಾ ಅಲ್ಲಿ 2 ಬೇಸಸ್ ಇದೆ. ಸೊ 5 ಇಯರ್ಸ್ ಕೋರ್ಸ್ ಮತ್ತು 3 ಇಯರ್ಸ್ ಕೋರ್ಸ್ ಅಂತ. ನೀವು 5 ಇಯರ್ಸ್ ಕೋರ್ಸ್ ತೊಗೋಬೇಕು ಅಂತ ಅಂದರೆ ಜಸ್ಟ್ ನೀವು PU ಮುಗಿಸ್ಬಿಟ್ಟು ಡೈರೆಕ್ಟಾಗಿ ನೀವು 5 ಇಯರ್ಸ್ ಕೋರ್ಸ್ನ ಚೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಡಿಗ್ರಿ ಮಾಡಿಬಿಟ್ಟು 3 ಇಯರ್ಸ್ ಕೋರ್ಸ್ನ ನೀವು ಚೂಸ್ ಮಾಡ್ಕೋಬೋದು. ಆ್ಯಂಡ್ 5 ಇಯರ್ಸ್ ಕೋರ್ಸಲ್ಲಿ ಫಸ್ಟ್ 2 ಇಯರ್ಸ್ ನಿಮಗೆ ಪ್ರೀ ಲಾ ಸಬ್ಜೆಕ್ಟ್ಸ್ ಇರುತ್ತೆ. ಲಾ ಸಬ್ಜೆಕ್ಟ್ಸ್ ಒನ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ. ಆ್ಯಂಡ್ ನೀವು 5 ಇಯರ್ಸಲ್ಲಿ 3rd ಇಯರ್ ಏನು ಬರ್ತೀರಾ ಆವಾಗ ಫುಲ್ ಕಂಪ್ಲೀಟ್ಲಿ ಲಾ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ನೀವು ಯೋಚನೆ ಮಾಡಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಲಾನ ಚೂಸ್ ಮಾಡಿ, ಇಲ್ಲಾಂದರೆ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ 3 ಇಯರ್ಸ್ ಅಲ್ಲೂ ಕೂಡ ತುಂಬ ಆಪ್ಷನ್ಸ್ ಇದೆ. ನೀವು BCom ಮಾಡಿ ತೊಗೋಬೋದು, BBA ಮಾಡಿ ತೊಗೋಬೋದು, ಆ್ಯಂಡ್ BA ಮಾಡಿ ಕೂಡ ತೊಗೋಬೋದು. ಸೊ 3 ಇಯರ್ಸ್ ಇರುತ್ತೆ. ನೀವು ಡಿಗ್ರಿ ಮುಗಿಸಿ ಬಂದಾದಮೇಲೆ 3 ಇಯರ್ಸ್ ಇರುತ್ತೆ. PU ಬೇಸ್ ಮೇಲೆ ತೊಗೋತೀನಿ ಅಂದರೆ ಇಟ್ಸ್ ಲೈಕ್ ಟೋಟಲ್ 5 ಇಯರ್ಸ್ ಇರುತ್ತೆ. 10th ಆದಮೇಲೆ ನಾನು ಲಾಗ್ ಜಾಯ್ನ್ ಆಗಬೇಕು ಅಂತ ಅನ್ಕೋತಾ ಇದ್ದೀರಿ ಅಂತ ಅಂದರೆ ಲೈಕ್ ಅದು ಆಗಲ್ಲ. ಸೊ ನೀವು PU ಮಾಡಿಬಿಟ್ಟೆ ಲಾಗ್ ಜಾಯ್ನ್ ಆಗಬೇಕು. PU ಅಲ್ಲಿ ಯಾವ್ದು ತೊಗೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಕ್ವೆಶನ್ ಇದ್ದರೆ ನಾನಿಲ್ಲಿ ಕ್ಲಾರಿಟಿ ಕೊಡ್ತೀನಿ ನೋಡಿ. ಲೈಕ್ PU ಅಲ್ಲಿ ನಿಮಗೆ ಸೈನ್ಸು, ಕಾಮರ್ಸು, ಆರ್ಟ್ಸ್ ಅಂತ ಇರುತ್ತೆ. ಸೊ ನಾನು ರಿಯಾಲಿಟಿ ಹೇಳಬೇಕಂತ ಅಂದರೆ ನೀವು ಲಾ ಮಾಡ್ತೀನಿ ಅಂತ ನೀವೇನಾದರೂ ಫಿಕ್ಸ್ ಆಗಿದ್ರೆ, ಲೈಕ್ ಕನ್ಫರ್ಮಾಗಿ ನಾನು ಲಾನೇ ತೊಗೋತೀನಿ PU ಆದಮೇಲೆ ಅಂತ ನಿಮ್ಗೇನಾದರೂ ಕನ್ಫರ್ಮ್ ಇದ್ದರೆ ನೀವು ಆರ್ಟ್ಸ್ ತೊಗೊಳ್ಳೋದು ಬೆಸ್ಟ್. ಆರ್ಟ್ಸ್ಗೆ ವ್ಯಾಲ್ಯೂ ಇಲ್ಲ, ಸ್ಕೋಪ್ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಬಟ್ ರಿಯಾಲಿಟಿ ಏನು ಅಂದರೆ ಆರ್ಟ್ಸಲ್ಲಿ HEPS ಅಂತ ಇದೆ. ಸೊ HEPS ಅಲ್ಲಿ ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಹಿಸ್ಟ್ರಿ, ಎಕನಾಮಿಕ್ಸ್ ಇರುತ್ತೆ. ಸೊ ಈ ಸಬ್ಜೆಕ್ಟ್ ಬೇಸಿಕ್ಸ್ನ ನೀವೇನಾದರೂ ಸೆಕೆಂಡ್ PU ಅಲ್ಲೇ ಕಲ್ತ್ಕೊಂಡ್ಬಿಟ್ರೆ ಆಫ್ಟರ್ ಸೆಕೆಂಡ್ PU ನೀವು ಲಾಗ್ ಜಾಯ್ನ್ ಆದರೆ 5 ಇಯರ್ಸ್ ಕೋರ್ಸ್ಗೆ ಜಾಯ್ನ್ ಆದರೆ ಫಸ್ಟ್ 2 ಇಯರ್ಸ್ ನಿಮಗೆ ಇದೇ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ನೀವು ಬಿಂದಾಸಾಗಿ 2 ಇಯರ್ಸ್ನ ಮುಗಿಸ್ಕೊಂಡ್ಬಿಡ್ಬೋದು. ಸೊ ಅದರಿಂದ ಆರ್ಟ್ಸ್ ತೊಗೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಕಾಮರ್ಸಲ್ಲೂ ಎಕನಾಮಿಕ್ಸ್ ಇರುತ್ತೆ, ಬಟ್ ಸೋಷಿಯಾಲಜಿ ಎಲ್ಲ ಇರಲ್ಲ. ಅದೇ ಆರ್ಟ್ಸಲ್ಲಿ ಸೋಷಿಯಾಲಜಿ ಕೂಡ ಇರುತ್ತೆ, ಆ್ಯಂಡ್ ಎಕನಾಮಿಕ್ಸ್ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ ಕೂಡ ಇರುತ್ತೆ. ಸೊ ಅದರಿಂದ ನೀವು ಆರ್ಟ್ಸ್ ನೀವೇನಾದರೂ ಲಾ ಮಾಡಲೇಬೇಕು ಅಂತ ಕನ್ಫರ್ಮ್ ಆಗಿದ್ದರೆ ನೀವು ಆರ್ಟ್ಸ್ ತೊಗೊಳ್ಳಿ. ಸೊ ಇಲ್ಲ ನಾನು ಸೈನ್ಸ್ ಮಾಡಿಬಿಟ್ಟೆ ಲಾ ಮಾಡ್ತೀನಿ, ಇಲ್ಲ ಕಾಮರ್ಸ್ ಮಾಡಿಬಿಟ್ಟೆ ಲಾ ಮಾಡ್ತೀನಿ ಅಂದರೆ ನಿಮ್ಮ ಇಷ್ಟ. ಸೊ ನಿಮಗೆ ಯಾವುದು ಇಷ್ಟನೋ ಅದನ್ನು ಮಾಡಿ. ಸೊ ಡೂ ವಾಟ್ ಯು ಲವ್ ಅಂತ ನಾನು ಹೇಳ್ತೀನಿ. ಕ್ಲಾಟ್ ಬರೀತಾರೆ. ಆ್ಯಂಡ್ ಕ್ಲಾಟ್ ಎಲ್ಲ ಏನಕ್ಕೆ ಬರೀತಾರೆ ಅಂತ ಅಂದರೆ ಲೈಕ್ ಕ್ಲಾಟ್ ಬರೆಯೋದು ಇಟ್ಸ್ ಲೈಕ್ ನೀವು ಜಾಸ್ತಿ ರ್ಯಾಂಕ್ ಏನಾದರೂ ಕ್ಲಾಟ್ ಎಕ್ಸಾಮಲ್ಲಿ ತೊಗೊಂಡ್ರೆ ನಿಮಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಕ್ಲಾಟ್ ಬರೀತಾರೆ. ಸೊ ನೀವು ಕ್ಲಾಟ್ ಬರೀದೇ ಕೂಡ ನೀವು ಲಾನ ಚೂಸ್ ಮಾಡ್ಬೋದು. ಬಟ್ ಏನು ಅಂದರೆ ನೀವು PU ಅಲ್ಲಿ 60% ಕಂಪಲ್ಸರಿ ಪರ್ಸೆಂಟೇಜ್ ಇರಬೇಕು. 60 ಲಾಗೆ ಹೆಂಗೆ ಜಾಯ್ನ್ ಆಗೋದು ಅಂತ ಅಂದರೆ ನಿಯರ್ ಕಾಲೇಜಸ್ ಯಾವ್ದ್ಯಾವ್ದಿದೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಸೊ ನಿಮಗೆ ಕಾಲೇಜಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು SJR ಲಾ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಅದು ಆನಂದರಾವ್ ಸರ್ಕಲಲ್ಲಿದೆ. ಸೊ ಆ ಕಾಲೇಜ್ಗೆ ಹೋಗಿಬಿಟ್ಟು ನೀವು ಕೇಳಬೇಕು ಲೈಕ್ ಕೋರ್ಸಸ್ ಯಾವ್ದಾವ್ದು 3 ಇಯರ್ಸ್ ಕೋರ್ಸ್ ಅವೈಲೇಬಲ್ ಇದೆಯಾ, ಇಲ್ಲ 5 ಇಯರ್ಸ್ ಕೋರ್ಸ್ ಅವೈಲೇಬಲ್ ಇದೆಯಾ ಅಂತ ಕೇಳಿ ಅವರು ಫಾರ್ಮ್ ಕೊಡ್ತಾರೆ. ಅದನ್ನು ಫಿಲ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಸೊ ಇದಾಗಿತ್ತು ವಿಡಿಯೋ. ನಿಮಗೆ ಹೈಕೋರ್ಟ್ ಇಂಟರ್ನ್ಶಿಪ್ ಬಗ್ಗೆ ಏನಾದರೂ ವಿಡಿಯೋ ಬೇಕಿದ್ರೆ ಅಥವಾ ಲಾ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಡೆಫಿನೆಟ್ಲಿ ನಾನು ರಿಪ್ಲೈ ಕೊಡ್ತೀನಿ. ಆ್ಯಂಡ್ ಹೈಕೋರ್ಟ್ ಇಂಟರ್ನ್ಶಿಪ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನಂದು ಆಲ್ರೆಡಿ ಹೈಕೋರ್ಟ್ ಇಂಟರ್ನ್ಶಿಪ್ ಆಗಿದೆ. ನಾನು ಸರ್ಟಿಫಿಕೇಟ್ ಕೂಡ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.